ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಸೋಮವಾರ 15ನೇ ತಾರೀಕು ಮತ್ತು ಮಂಗಳವಾರ 16ನೇ ತಾರೀಕು 2 ದಿನದ್ದು ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ನ ನೀವು ನೋಡ್ಬೋದು. ಇವತ್ತು ಸೋಮವಾರ ಆಗಿರೋದ್ರಿಂದ ವಾರ ಮಾಡೋಣ ಅಂತೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಆಲ್ರೆಡಿ ಒರೆಸ್ತಿದ್ದೆ. ಮನೆಯೆಲ್ಲ ಒರೆಸಿ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಸ್ನಾನದಿಂದ ಬಂದು ಮತ್ತು ಮಕ್ಕಳು ಹೋಮ್ವರ್ಕ್ ಸ್ವಲ್ಪ ಮಾಡಿಸ್ಬೇಕು. ಹೋಮ್ವರ್ಕ್ ಏನು ಕೊಟ್ಟವ್ರೆ? ಮನ್ವಿತರು ಕನ್ನಡ ಸಬ್ಜೆಕ್ಟ್. ಮನ್ವಿತು ಹೋಮ್ವರ್ಕ್ ಕೊಟ್ಟರು, ಹೋಮ್ವರ್ಕ್ ಬರೀ. ಏನು ಸೌಂಡ್ ಅಂದರೆ ಸೌಂಡ್ ಫುಲ್ಲು ಸೌಂಡು. ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಪೂಜೆ ಮಾಡಬೇಕು. ಟೈಮ್ ಆಗಲಿ 6:30 ಆಗಿಬಿಟ್ಟಿದೆ ಸ್ನಾನಕ್ಕೆ ಬರೋದು. ಅದರಲ್ಲಿ ಇವರು ಹೋಮ್ವರ್ಕ್ ಬರೀರೋ ಅಂತ ಅಂದರೆ ಜಗಳ ಆಡಿಕೊಂಡು ಕೂತಿರ್ತಾರೆ. ಮಕ್ಕಳು ಯಾವಾಗಪ್ಪ ದೊಡ್ಡವರು ಆಗ್ತಾರೆ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್. ಯಾಕೆ ಅಂತಂದರೆ ಈ ಕಡೆ ಹೋಮ್ವರ್ಕು ಬರ್ಸ್ಬೇಕು, ಈ ಕಡೆ ಅದೇ ಟೈಮ್ಗೆ ಪೂಜೆ ಮಾಡಬೇಕು, ಟೈಮ್ಗೆ ಅಡುಗೆನೂ ಸ್ಟಾರ್ಟ್ ಮಾಡಬೇಕು ಅಂದರೆ ಲೇಟ್ ಆಗಿಬಿಡುತ್ತೆ. ಬೇಗ ಮಲಗಿಬಿಡ್ತಾರೆ ಮಕ್ಕಳು. ಯಾವಾಗಪ್ಪ ಅವರ ಹೋಮ್ವರ್ಕ್ ಅವರೇ ಮಾಡ್ಕೊತಾರೆ, ಅವ್ರ ಕೆಲಸ ಅವರೇ ಮಾಡ್ಕೊತಾರೆ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ. ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮನಸ್ಸಿಗೆ ನೆಮ್ಮದಿ ಆಯಿತು. ಇವತ್ತು ಸೋಮವಾರ ಮತ್ತು ಅಮಾವಾಸ್ಯೆ ಇದೆ, ಹಾಗಾಗಿ ಪೂಜೆ ಮಾಡಿದೆ. ನಾನು ಮಂಗಳವಾರ ಶುಕ್ರವಾರ ತುಂಬ ಭಕ್ತಿ ಪ್ರೀತಿ ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತೀನಿ. ಸೋಮವಾರನೂ ನನಗೆ ಇಷ್ಟ ಪೂಜೆ ಮಾಡೋಕ್ಕೆ. ಯಾಕೆ ಅಂದರೆ ಪರಮೇಶ್ವರ ನನ್ನ ಶಿವಪ್ಪನ ವಾರ. ಅದು ಬೇರೆ ಇವತ್ತು ಅಮಾವಾಸ್ಯೆ ಬೇರೆ ಇತ್ತು. ಇವತ್ತು ನಾಳೆಗೆ ಹೆಂಗೂ ಪೂಜೆ ಮಾಡಬೇಕಲ್ಲ, ಸ್ವಲ್ಪ ಏನೋ ವಿಶೇಷ ಇತ್ತು. ಸೊ ಹಂಗಾಗಿ ಮಂಗಳವಾರ ನಾಳೆನೂ ಪೂಜೆ ಮಾಡಬೇಕು. ಹೂವು ಸ್ವಲ್ಪ ತುಳಸಿ ನಮ್ಮ ಗಿಡದಲ್ಲೇ, ನಾನು ಪಾಟಲ್ಲಿ ಹಾಕಿರೋ ಗಿಡದಲ್ಲೇ ತುಳಸಿ ಕಿತ್ಕೊಂಡು ಅದನ್ನೇ ದೇವರಿಗಿಟ್ಟು ದೀಪ ಹಚ್ಚಿದ್ದೀನಿ. ಅಮಾವಾಸ್ಯೆ ದೀಪ ಹಚ್ಚಿ ಧೂಪ ಎಲ್ಲ ಹಾಕ್ತೆ ಮನೆಗೆ. ಅಮಾವಾಸ್ಯೆ ಇರೋದ್ರಿಂದ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನನಗಂತೂ ಎಷ್ಟೇ ಟಯರ್ಡ್ ಅನಿಸಿದ್ರು ಕೆಲಸ ಮಾಡಬೇಕಾದ್ರೆ ಕೆಲಸ ತುಂಬ ಇರುತ್ತೆ. ವಾರ ಮಾಡಬೇಕು ಅಂದರೆ ತುಂಬ ಕ್ಲೀನಿಂಗ್ ಎಲ್ಲ ಇರುತ್ತೆ. ಮಾಡ್ಬೇಕಾದ್ರೆ ಯಾರು ಕ್ಲೀನ್ ಮಾಡ್ತಾರೆ ಅನ್ನಿಸ್ತಿರುತ್ತೆ. ಆದರೆ ಪೂಜೆ ಎಲ್ಲ ಆದಮೇಲೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಗುತ್ತೆ ಅಂದರೆ ಏನು ಸಿಕ್ಕಿದ್ರೂ ನೆಮ್ಮದಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನಗಂತೂ ಪೂಜೆ ಮಾಡಿದ್ರೆ ತುಂಬ ನೆಮ್ಮದಿ, ಖುಷಿ, ಸಮಾಧಾನ ಆಗುತ್ತೆ ನನಗೆ. ಮತ್ತು ಹೋಗಿ ಬ್ರಷ್ ಎಲ್ಲ ಮಾಡಿಕೊಂಡು ಮುಖ ಕೈ ಕಾಲು ತೊಳ್ಕೊಂಡು ನಾನು ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಆವಾಗಲೇ ನೋಡಿ ಟೈಮ್ 7:30, ಸೂರ್ಯ ಮೇಲೆ ಬಂದಿದ್ದಾರೆ. ಇವಾಗ ಮುಖ ಎಲ್ಲ ತೊಳ್ಕೊಂಡು ಬಾಗಿಲು ನೀರು ಹಾಕಿ ಮತ್ತು ಇಲ್ಲಿ ಸ್ವಲ್ಪ ತುಪ್ಪ ಕಾಯಿಸ್ಕೊತಾ ಇದ್ದೀನಿ. ತೊಗೊಂಡು ಬಂದೆ. 1-2-3 ದಿನ ಆಗೋಗ್ಬಿಟ್ಟಿತ್ತು, ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ. ಇವಾಗ ತುಪ್ಪ ಕಾಯಿಸೋಣ, ಸ್ವಲ್ಪ ಕೇಸರಿ ಬಾತ್ ಮಾಡಬೇಕಿತ್ತು. ಆಚೆಯಿಂದ ಏನು ತರೋದು, ಮನೇಲೆ ಬೆಣ್ಣೆ ಇದೆಯಲ್ಲ, ಹೆಂಗೂ ಕಾಯಿಸಲೇಬೇಕಿತ್ತು. ಕೇಸರಿ ಬಾತು ಮಾಡ್ತಾಯಿದ್ವಲ್ಲ, ಬೇಕಾಗಿತ್ತು ತುಪ್ಪ ಅಂತೇಳಿ ಇಲ್ಲಿ ಬೆಳಗ್ಗೆ ನಾನು ಕಿಚನ್ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ಟವ್ ಎಲ್ಲ ಒರೆಸಿ ಹಾಲಿತ್ತು ಸ್ವಲ್ಪ ಕಾಯಿಸಿಟ್ಬಿಟ್ಟು ನೆಕ್ಸ್ಟ್ ನಾನು ಅದೇ ಬಾಗಿಲಿಗೆ ನೀರು ಹಾಕಾಯಿತು. ಮಲಗಿರೋ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ತುಪ್ಪ ಕಾಯಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಅಡುಗೆ ಮಾಡಬೇಕು. ಮನೆ ಕಸ ಎಲ್ಲ ಗುಡಿಸಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಇಲ್ಲೇ ಸಿಟಿಯಲ್ಲಿ ಅಂಗಡಿಲಿ ಶೆಟ್ರ್ ಅಂಗಡಿ ಅಂತ ಬರುತ್ತೆ ನೋಡಿ, ಅಲ್ಲಿ ತೊಗೊಂಡು ಬಂದಿದ್ದರು. ಇದು 1/4 kg, ಅರ್ಧ kg ಏನೋ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪ ಹಾಕ್ಕೊಂಡಿದ್ದೀನಿ. 1-2 ಹರಳು ಕಲ್ಲುಪ್ಪ, ಒಂದು ಚಿಟಿಕೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಅಲ್ಲಿ ಮುಚ್ಕೊಂಡಿದೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ.
ನೆಕ್ಸ್ಟ್ ಒಂದು ವೀಳ್ಯದೆಲೆ ಹಾಕೋತೀನಿ, ಸ್ವಲ್ಪ ಮೆಣಸು ಹಾಕೋತೀನಿ. ಇಷ್ಟು ಹಾಕಿ ತುಪ್ಪ ಕಾಯಿಸಿದ್ರೆ ಚೆನ್ನಾಗಿರುತ್ತೆ. ಫ್ಲೇವರಿಗೆ ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕೋದು ಚೆನ್ನಾಗಿರುತ್ತೆ. ತುಪ್ಪ ಇಷ್ಟೇ ಕಾಯಿಸೋ ವಿಧಾನ. ಸಣ್ಣ ಹುರಿನಲ್ಲಿ ಸ್ವಲ್ಪ ಹೊತ್ತು ನಿಧಾನ ಕುದಿಸಿ ಚೆನ್ನಾಗಿ ಸೋಸಿಟ್ಕೊಂಡ್ರೆ ತುಪ್ಪ ರೆಡಿಯಾಗುತ್ತೆ. ಕಾಯಿಸಿ ಆದಮೇಲೆ ಸೋಸಿದ್ಮೇಲೆ ಮತ್ತೆ ತೋರಿಸ್ತೀನಿ ನಾನು. ಚೆನ್ನಾಗಿ ಕುದೀತಾ ಇದೆ ನೋಡಿ. ಆಗಲೇ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇನ್ನೇನೊಂದು 5 ನಿಮಿಷ ರೆಡಿ ಆಗುತ್ತೆ. ನಾನು ಮತ್ತೆ ತೋರಿಸ್ತೀನಿ ಸೋಸಿದ ಮೇಲೆ ಅಂತ ಅಂದೆ, ಕಂಟಿನ್ಯೂ ಮಾಡಲೇ ಇಲ್ಲ. ಅಷ್ಟರಲ್ಲಿ ಏನೋ ಕೆಲಸ ಮಕ್ಕಳಿಗೆ ಸ್ಕೂಲ್ ಟೈಮ್ ಆಯ್ತು ಅಂತ ಸೋಸಿಟ್ಬಿಟ್ಟಿದ್ದೆ. ಆಮೇಲೆ ಅಂದ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿಬಾತು ತಿಂಡಿ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಮನೇಲೂ ಪೂಜೆ ಮಾಡಿ ತಿಂಡಿನೂ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರಿಬ್ಬರು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನಾವಿರೋ ಹತ್ರ ಮಂಗಳವಾರ ಸಂತೆ ಕಟ್ಟುತ್ತೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಸಿಗುತ್ತೆ. ಹಳ್ಳಿ ಕಡೆಯಿಂದ ಎಲ್ಲ ಫ್ರೆಶ್ ಆಗಿ ಸೊಪ್ಪು ಏನೇನು ತರಕಾರಿ ಬೆಳೆದಿರ್ತಾರೆ, ಸೌತೆಕಾಯಿ ಪ್ರತಿಯೊಂದು ಸಿಗುತ್ತೆ. ಮಂಗಳವಾರ ಮಳೆ ಬಿಸಿಲಿಗೆ ಏನೇ ಇರಲಿ ಸಂತೆ ಕಟ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ಮನೆಯವರು ಒಂದೊಂದ್ಸರಿ ಸಂತೆಯಲ್ಲಿ ತಗೊಬರ್ತಾರೆ. ಹಂಗೆ ಆನ್ ದ ವೇ ಅದೇ ರೋಡಲ್ಲಿ ಹೋಗ್ತಾ ಇದ್ವಲ್ಲ ದೇವಸ್ಥಾನಕ್ಕೆ, ಹಂಗೆ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಅರ್ಚನೆ ಮಾಡಿಸ್ಬೇಕಿತ್ತು. ಸ್ವಲ್ಪ ಏನೋ ಅವತ್ತೇನೋ ಇತ್ತು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಸೋಮವಾರ ಮತ್ತು ಮಂಗಳವಾರದ್ದು 2 ದಿನದ್ದು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ತಿದ್ದೀನಿ. ಶಿವ ಮತ್ತು ಕಾಳಿಕಾಂಬ ದೇವಸ್ಥಾನ, ಶಿವ ಮತ್ತು ಪಾರ್ವತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಚೆನ್ನಾಗಿತ್ತು ದೇವಸ್ಥಾನ. ಹೊಸ್ದಾಗಿ ನಾವು ಒಂದು ಸರಿನೂ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಕುಂಕುಮಾರ್ಚನೆ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಒಂದು 5 ನಿಮಿಷ ಅಲ್ಲೇ ಕೂತಿದ್ದು ಬಂದ್ವಿ ಮನೆಗೆ. ಈಗಾಗಲೇ ನೋಡಿದ್ರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಿಲ್ಲ. ಇಷ್ಟೊತ್ತಿಗೆಲ್ಲ ನಾನು ವಿಡಿಯೋ ನೋಡಿದ್ರಿ. ನಿಮ್ಮೆಲ್ಲರಿಗೂ ತಾಯಿ ಸಂಬಂಧ ಹೇಳ್ತಾ ನೆಕ್ಸ್ಟ್ ಇದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.